ಸ್ತನಪಾನ ಅಥವಾ ಬ್ರೆಸ್ಟ್ ಫೀಡಿಂಗ್ ಇಂದ ತಾಯಿಗೆ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಇವತ್ತು ನಾನು ಹೇಳಲು ಬಯಸ್ತಾ ಇದ್ದೀನಿ. ಸ್ತನಪಾನ ಮಾಡೋದ್ರಿಂದ ತಾಯಿಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ಟು ಮಗುಗೆ ಚೆನ್ನಾಗಿ ಆಹಾರ ಸಿಗುತ್ತೆ ಹಾಗೂ ತಾಯಿದು ತೂಕ ಏನೂ ಎಕ್ಸರ್ಸೈಸ್ ಮಾಡದೆ ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ. ಸ್ತನಪಾನ ಮಾಡೋದ್ರಿಂದ ಹೆಣ್ಮಕ್ಳ ಬ್ರೈನ್ ಇಂದ ಒಂದು ಹಾರ್ಮೋನ್ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗೋದ್ರಿಂದ ಇದು ಗರ್ಭಕೋಶವನ್ನು ಕಾಂಟ್ರಾಕ್ಟ್ ಮಾಡ್ಬಿಟ್ಟು ಅದರಿಂದ ಆಗುವ ಬ್ಲೀಡಿಂಗ್ ಅನ್ನು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಡೆಲಿವರಿ ಆದ ತಕ್ಷಣ ಒಂದು ಹಾಫ್ ಅನ್ ಅವರ್ ಒಳಗಡೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ ಅಂತಾರೆ. ಇದರಿಂದ ತುಂಬಾ ಬ್ಲಡ್ ಲಾಸ್ ಆಗೋದು ಕಡಿಮೆ ಆಗ್ಬಿಟ್ಟು ಮಗುಗೂ ಆಹಾರ ಸಿಗುತ್ತೆ ಹಾಗೂ ತಾಯಿಗೂ ತುಂಬಾ ಬ್ಲೀಡಿಂಗ್ ಆಗೋದು ಕಡಿಮೆ ಆಗ್ಬಿಟ್ಟು ಎನಿಮಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸ್ತನಪಾನದಿಂದ ತಾಯಿ ಮಗು ಬಾಂಧವ್ಯದಿಂದ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತೆ. ಸ್ತನಪಾನ ಮಾಡೋದ್ರಿಂದ ಓವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಸಕ್ಕರೆ ಕಾಯಿಲೆ ಬರುವ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗೂ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಕಡಿಮೆ ಆಗುತ್ತೆ. ಯಾಕಂದ್ರೆ ಬಾಟಲ್ ವಾಶ್ ಮಾಡೋದಿರೋದಿಲ್ಲ, ಕ್ಲೀನ್ ಮಾಡೋದು, ಸ್ಟೆರಿಲೈಸ್ ಮಾಡೋದಿರೋದಿಲ್ಲ. ಸೊ ಆದಷ್ಟು ಡೈರೆಕ್ಟ್ ಆಗಿ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಇಬ್ರು ತಾಯಿಗೂ ಮಗುವಿಗೂ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಈ ವಿಡಿಯೋನ ಆದಷ್ಟು ಬಾಣಂತಿಯರಿಗೆ ಹಾಗೂ ಗರ್ಭಿಣಿಯರಿಗೆ ಶೇರ್ ಮಾಡಿ.